ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಆಯಾ ಋತುವಲ್ಲಿ ಬರುವಂತಹ ಹಣ್ಣುಗಳು, ತರಕಾರಿ, ಧಾನ್ಯಗಳು ಇತ್ಯಾದಿಗಳನ್ನು ಸೇವನೆ ಮಾಡಬೇಕು. ಯಾವಾಗ ನಾವು ಸೇವನೆ ಮಾಡ್ತೀವೋ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ಬರುವುದಿಲ್ಲ. ಈಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್ ಒಂದು 6 ಮಂತ್ ತಿನ್ಬೋದು ನಾವು. ಏನು? ಮಾವಿನ ಹಣ್ಣು. ಈ ಮಾವಿನ ಹಣ್ಣಲ್ಲಿ ಎಲ್ಲ ರೀತಿಯ ಅಂಶಗಳಲ್ಲದೆ ಈ ವಿಟಮಿನ್ ಸಿ ಇರ್ತದೆ ಜಾಸ್ತಿ. ಮತ್ತು ಇನ್ನೊಂದಿದೆ, ನಮ್ಮಲ್ಲಿ ಮಾವಿನ ಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ. ಅದು ತಪ್ಪು ಕಲ್ಪನೆ. ನೀವೆಷ್ಟು ಅಂದರೆ ಅತಿ ಹೆಚ್ಚು ಯಾವುದು ತಿನ್ನಬಾರ್ದು, ಲಿಮಿಟಾಗಿ ತಿಂತಾ ಬನ್ನಿ. ಅದರಲ್ಲಿರೋ ಅಂಶಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಗಂಟಲು ತನಕ ತಿಂದುಬಿಟ್ಟು ನನಗೆ ಅದೇ ಆಯಿತು ಇದಾಯಿತು ಅಂದರೆ ಆಗಲೇ ಆಗ್ತದೆ. ಲಿಮಿಟ್, ಪ್ರತಿಯೊಂದು ಆಹಾರವಾಗಲಿ ಪ್ರತಿಯೊಂದು ಲಿಮಿಟ್, ಆ ಲಿಮಿಟನ್ನು ನಾವು ಪಾಲನೆ ಮಾಡಿದ್ರೆ ನಮಗೆ ಯಾವ ಕಾಯಿಲೆಗಳು ಬರಲ್ಲ. ಈಗ ಇದಕ್ಕೆ ಅನೇಕ ತಜ್ಞರೆಲ್ಲ ಸೇರಿ ಹಣ್ಣಿನ ರಾಜ ಅಂತ ಹೆಸರು ಕೊಟ್ಟವ್ರೆ ಈ ಮಾವಿಗೆ. ಎಲ್ಲ BP, ಶುಗರು, ಏನೇ ಕಾಯಿಲೆ ಇರಲಿ ದಯವಿಟ್ಟು ಯಾರ ಮಾತು ಕೇಳಬೇಡ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಎಂತ ಇಲ್ಲ, ಎಲ್ಲನೂ ತಿಂದರೆ ಆದರೆ ಲಿಮಿಟ್ ಅಂತ ಮರಿಬೇಡ್ರಿ. ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಹಸುತ ಹಲಸಿನನ್ನು ತಿನ್ನು, ಹಸುವಾದಾಗ ಹೊಟ್ಟೆ ತುಂಬಿದಾಗ ಮಾವಿನ ಹಣ್ಣು ತಿನ್ನು ಅಂತ. ಅಂದರೆ ಊಟ ಜೊತೆಯಲ್ಲಿ ಅಥವಾ ಊಟ ಆದಮೇಲೆ ಮಾವಿನ ಹಣ್ಣು ತಿಂದರೆ ಬಹಳ ತೃಪ್ತಿಕರ. ಅದೇ ಹಸಿವಾದಾಗ ಹಲಸಿನ ಹಣ್ಣು ತಿಂದರೆ ಅದು ಇನ್ನೂ ಒಳ್ಳೆಯದು. ಯಾಕಂದರೆ ಈ ಹಸಿವಾದಾಗ ಹಲಸಿನ ಹಣ್ಣು ತಿನ್ನೋದರಿಂದ ಸ್ವಲ್ಪ ಅದರಲ್ಲಿ ನಾರಿನಂಶ ಜಾಸ್ತಿ ಇರ್ತದೆ, ಪಿಷ್ಟ ಜಾಸ್ತಿ ಇರ್ತದೆ. ಆದ್ದರಿಂದ ಅದು ಜೀರ್ಣಕ್ರಿಯೆ ಆಗಲಿಕ್ಕೂ ನಾವು ಹಸಿವಾದಾಗ ತಿನ್ನಬೇಕು. ಇದರಲ್ಲಿ ನಾರಿನಂಶ ಕಡಿಮೆ, ಆದರೆ ವಿಟಮಿನ್ ಸಿ ಇರ್ತದೆ. ಆ ಹೊಟ್ಟೆ ತುಂಬಿದಾಗ ತಿಂದಾಗ ಆ ಗ್ಯಾಸ್ಟ್ರಿಕ್ ಅದೆಲ್ಲ ಹೆಚ್ಚಾಗ್ತದೆ. ಯಾವುದಕ್ಕೂ ಹೆದರಬೇಡ್ರಿ. ನಮಗೆ ಶುಗರ್ ಇದೆ ತಿನ್ನಬಾರ್ದು, BP ತಿನ್ನಬಾರ್ದು, ನಮಗೆ ಕಾಯಿಲೆಗಳು ತಿನ್ನಬಾರ್ದು ಅಂತ ತಿನ್ನಿರಿ, ಇಷ್ಟಪಟ್ಟು ತಿನ್ನಿರಿ, ಅದರ ಲಿಮಿಟ್ ಇರಲಿ. ಈ ಲಿಮಿಟನ್ನು ನಾವು ಪಾಲನೆ ಮಾಡಿದಾಗ ನಮ್ಗೆ ಯಾವ ಕಾಯಿಲೆಗಳು ಬರಲ್ಲ. ಸ್ನೇಹಿತರೆ, ಈ ಮಾವಿನನ್ನು ಈಗ ಸೀಸನ್ನು ಪ್ರತಿಯೊಬ್ಬರು ತಿನ್ನಬೇಕು ಅಂತ ನಾನು ಆಸೆ ಮಾಡ್ತೀನಿ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ತಿನ್ನುವ ಆಸೆಯನ್ನು ವೃದ್ಧಿಪಡಿಸಿಕೊಳ್ಳಿ. ತಿನ್ನಿರಿ. ನಮಸ್ಕಾರ ಸ್ನೇಹಿತರೆ.